ಲೈಫ್ ಅಂದ್ರೆ ಏನು, ಲೈಫ್ ಬಗ್ಗೆ ಮಾತಾಡಬೇಕಾಗಿದ್ರೆ ಕೆಲವೊಂದು ಸಾರಿ ಸರಿಯಾಗಿ ಕಾಣಿಸುತ್ತೆ, ಕೆಲವೊಂದು ಸಾರಿ ಸರಿಯಾಗಿ ಕಾಣಿಸಲ್ಲ, ಕೆಲವೊಂದು ಸಾರಿ ತುಂಬಾ ಖುಷಿ ಆಗುತ್ತೆ, ಇನ್ನು ಕೆಲವೊಂದು ಸಾರಿ ತುಂಬಾ ಕಷ್ಟ ಆಗುತ್ತೆ, ಅಳು ಬರುತ್ತೆ, ನಗು ಬರುತ್ತೆ, ಕೆಲವೊಂದು ಸಲ ಮನಸ್ಸಿಗೆ ಬೇಜಾರಾಗುತ್ತೆ, ಒಂದ್ಸಲ ಕೆಲಸ ಮನಸ್ಸಿಗೆ ಸುಖವಾಗಿರುತ್ತೆ. ಎಷ್ಟು ತುಂಬಾ ಚೆನ್ನಾಗಿದೆ ಅಪ್ಪ ಅಂತ ಅನಿಸುತ್ತೆ ಲೈಫ್ ಕೂಡ. ಸೊ ಇದೆಲ್ಲ ಸೈಡಿಗೆ ಇಟ್ಬಿಡೋಣ. ನಿಮ್ಮ ಟೈಮ್ ಕೊಟ್ಟು ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದ್ರೆ, ಪ್ರತಿಯೊಂದು ಮನುಷ್ಯರನ್ನ ಅಂದಿದ ಮೇಲೆ ಹುಟ್ಟಬೇಕಂದ್ರೆ 4 ಜನ ಇರುತ್ತಾರೆ, ಸಾಯ್ಬೇಕಂದ್ರೆ 4 ಜನ ಇರುತ್ತಾರೆ. ಸೊ ಅದ್ರ ಮಧ್ಯದಲ್ಲಿ ಏನಿರುತ್ತೆ ನೋಡಿ ನಿಮ್ಮ ಲೈಫು, ಆ ಪ್ರಾಸೆಸ್ ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ. 50% ದೇವ್ರ ಹತ್ರ ಇದ್ರೂ ಕೂಡ ಇನ್ನು 50% ಮಾತ್ರ ನಿನ್ನ ಕೈಯಲ್ಲೇ ಇರುತ್ತೆ. ಒಳ್ಳೇದು ಸರಿ. ಸೊ ನೀವು ಭೂಮಿ ಮೇಲೆ ಇರೋವರೆಗೂ ತನಕ ನೀವು ಏನು ಒಳ್ಳೆ ಕೆಲಸ ಮಾಡ್ತೀರಿ, ಏನು ಕೆಟ್ಟ ಕೆಲಸ ಮಾಡ್ತೀರಿ ಅನ್ನೋದು ನಿಮ್ಮ ಹತ್ರನೇ ಇರುತ್ತದೆ. ಸೊ ನೀವು ಯಾವ ಥರ ಮಾಡಬೇಕು, ಯಾವ ಥರ ಮಾಡಿ ನೀವು ಸಾಯ್ಬೇಕು ಅನ್ಕೋತಾ ಇದ್ದೀರಾ ಅನ್ನೋದು ನೀವು ಫಸ್ಟ್ ಕ್ಲಾರಿಟಿ ತಗೊಳ್ಳಿ. ಭೂಮಿ ಮೇಲೆ ಬಂದಿದ ಮೇಲೆ ನೀವು ಏನು ಮಾಡ್ಬೇಕು ಅನ್ಕೋತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ಸಾರಿ ನೀವು ಕ್ವೆಶ್ಚನ್ ಮಾಡ್ಕೊಂಡಿದ್ದಾಗ ಏನು ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ತದೆ. ಸೊ ನಾನು ಈ ಥರ ಇದ್ದೀನಿ, ಬಟ್ ನಾನು ಯಾಕೆ ಹೀಗೆ ಇದ್ದೀನಿ, ಸ್ವಲ್ಪ ನಾನು ಡಿಫ್ರೆಂಟ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ಇದೆಲ್ಲ ನೀನೇ ಕ್ವೆಶ್ಚನ್ ಹಾಕೋ, ಇನ್ನೊಬ್ಬರ ಹತ್ರ ಕೇಳಬೇಡ. ಒಂದು ವೇಳೆ ನಿನಗೆ ಗೊತ್ತಾಗಿರಲಿಲ್ಲ ಅಂದರೆ ಕನ್ನಡಿ ಮುಂದೆ ಹೋಗಿ ಸೆಲ್ಫ್ ಮೋಟಿವೇಶನ್, ನಿನ್ನನ್ನು ನೀನು ಕ್ವೆಶ್ಚನ್ ಹಾಕೊಂಡಿದ್ದಾಗ ಆನ್ಸರ್ ಬಂದೇ ಬರುತ್ತದೆ. ಒಂದು ಸ್ವಲ್ಪ ಪ್ರಯತ್ನ ಮಾಡೋದು. ಓಕೆ. ಸೊ ಲೈಫ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಇನ್ನೊಬ್ಬರ ಲೈಫ್ ತುಂಬ ಚೆನ್ನಾಗಿರುತ್ತೆ, ಇನ್ನೊಬ್ಬರ ಲೈಫ್ ತುಂಬ ಕಷ್ಟ ಇರುತ್ತೆ. ಸೊ ಇದರಲ್ಲಿ ನೀನು ಯಾವುದು ನಿನ್ನ ಮನಸ್ಸಿಗೆ ಬೇಜಾರಾಗುತ್ತೋ ಅದು ನಿನಗೆ ಬೇಡ, ಯಾವುದು ನಿನಗೆ ಖುಷಿ ಸಿಗುತ್ತೋ ಅದು ನಿನಗೆ ಬೇಕು ಅನ್ಕೋತೀಯ. ಬಟ್ ಪ್ರತಿಯೊಂದು ದಿನ ನಿನಗೆ ಖುಷಿ ಸಿಗೋದಿಲ್ಲ, ಪ್ರತಿಯೊಂದು ದಿನ ನಿನಗೆ ಕಷ್ಟ ಸಿಗೋದಿಲ್ಲ, ಪ್ರತಿಯೊಬ್ಬರು ನಿನ್ನನ್ನು ತುಂಬಾ ಲೈಕ್ ಮಾಡೋದಿಲ್ಲ. ಕೆಲವೊಂದು ಸಲ ಲೈಕ್ ಮಾಡುತ್ತಾರೆ, ಕೆಲವೊಂದು ಸಲ ಲೈಕ್ ಮಾಡೋದಿಲ್ಲ, ಕೆಲವೊಂದು ಸಲ ತುಂಬಾ ಚೆನ್ನಾಗಿ ಮಾತಾಡುತ್ತಾರೆ, ಇನ್ನು ಕೆಲವು ಸಾರಿ ಮಾತೇ ಆಡುವುದಿಲ್ಲ, ಕೆಲವೊಂದು ಸಲ ಬೈತಾರೆ ಕೂಡ, ಕೆಲವೊಂದು ಸಲ ತುಂಬಾ ಪ್ರೀತಿ ಮಾಡುತ್ತಾರೆ ಸುರು. ಮನುಷ್ಯ ಅಂದಿದ ಮೇಲೆ ಪ್ರತಿಯೊಂದು ಜಾಗದಲ್ಲಿ ಇರಬೇಕು ಅಂತಾರೆ. ಪ್ರತಿಯೊಂದು ಜಾಗದಲ್ಲಿ ನೀನು ಅಲ್ಲಿ ಆ ಪ್ಲೇಸಿಗೆ ಹೋಗ್ತಾ ಇದ್ದಾಗ ನೀನು ಅನ್ಕೊಂಡಿದ್ದ ಕೆಲಸ ಮಾಡೋಕ್ಕೆ ಆಗೋಲ್ಲ. ಯಾಕೆಂದ್ರೆ ನೀನು ಅಲ್ಲಿ ಹೋಗ್ತಾ ಇದ್ದಾಗ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಪ್ಪ ಮಾಡ್ತಾನ. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾಗಿದ್ದು ಏನು ಅಂತಂದ್ರೆ, ನಿನ್ನ ಜೀವನ ನಿನ್ನ ಕೈಯಲ್ಲಿದೆ. ಹೌದು, ಕೈಯಲ್ಲಿದೆ. ಬಟ್ ಏನು ಮಾಡಬೇಕು? ಅದು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ, 4 ಜನ ನಿನ್ನ ಹತ್ರ ಬರಬೇಕು ಅಂತಂದಾಗ ಅವ್ರಿಗಿನ ಒಂದು ಪಟ್ಟು ನಿನ್ನ ಮೇಲೆ ಇರಬೇಕು, ಒಂದು ರಿಚ್ ಇರಬೇಕು, ನಿನ್ನ ಹತ್ರ 4 ಜನ ಇರಬೇಕು, 4 ಜನ ನಿನ್ನ ಹತ್ರ ಬರಬೇಕು, ಮಾತು ಕೇಳಬೇಕು ಅಂದಾಗ ಅವ್ರ ಹತ್ರ ಇಲ್ದ ಕೆಲಸ ನಿನ್ನ ಹತ್ರ ಇರಬೇಕು. ಅಂದರೆ ದುಡ್ಡುಕಿನ ಇಂಪಾರ್ಟೆಂಟ್ ಯಾವುದೂ ಅಲ್ಲ ಅಂತಾರೆ. ಸೊ ದುಡ್ಡು ಇದ್ದರೆ ಪ್ರತಿಯೊಂದು ಸಿಗುತ್ತದೆ. ಪ್ರತಿಯೊಂದು ಸಿಗುತ್ತೆ ಅಂತಂದ್ರೆ ಕೆಲವೊಂದು ಸಿಗಲ್ಲ ಅಂತಂದ್ರೆ, ಕೆಲವೊಂದು ಸಿಗಲಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಖರ್ಚು ಮಾಡ್ಬೋದು, ಅದೇನು ದೊಡ್ಡ ವಿಷಯ ಇಲ್ಲ. ಬಟ್ ದುಡ್ಡಿನ ಬಗ್ಗೆ ಮಾತಾಡಬೇಕು ಅಂತ ಅಂದಾದ್ರೆ, ದುಡ್ಡಿದ್ರೆ ಸಾಕು ಎಲ್ಲರೂ ನನ್ನ ಹತ್ರ ಬರುತ್ತಾರೆ. ಅದು ಸಣ್ಣ ಹುಡುಗನಿಗೆ ಗೊತ್ತದು, ನಾ ಹೇಳೋದೇನು. ಬಟ್ ಕೆಲವೊಂದು ಸಾರಿ ಅನಿಸುತ್ತೆ ಎಲ್ಲ ಕೆಲಸನೂ ದುಡ್ಡಿನಿಂದ ಆಗೋದಿಲ್ಲ. ಯಾಕಾಗೋದಿಲ್ಲ? 100% ಆಗುತ್ತೆ ಇದು. ಸೊ 4 ಜನ ಏನಂತಾರೆ, ನೀನು ಸತ್ತಿದಾಗ 4 ಜನ ಇರ್ತಾರೆ, ಅವಾಗಲೂ ದುಡ್ಡು ಖರ್ಚಾಗುತ್ತೆ. ನೀನು ಹುಟ್ಟಿದಾಗಲೂ ಕೂಡ 4 ಜನ ಇರ್ತಾರೆ, ಅದು ಅವಾಗಲೂ ಕೂಡ ನೀನು ಖರ್ಚಾಗುತ್ತೆ. ಸೊ ಈ ಮಧ್ಯದಲ್ಲಿ ನೀನು ಏನು ಇರ್ತಿಲ್ಲ ಅದೇ ನಿನ್ನ ಜೀವನ. ಆ ಜೀವನದಲ್ಲಿ ನೀನು 4 ದುಡ್ಡು ಸಂಪಾದನೆ ಮಾಡಿ ಇಟ್ಟಿದಾಗ ಅದನ್ನು ಎಂಜಾಯ್ ಮಾಡು. ಎಂಜಾಯ್ ಅಂತ ಪೂರಾ ರೋಡಿಗೆ ಬಂದುಬಿಟ್ಟು ಎಂಜಾಯ್ ಮಾಡೋದಲ್ಲ. ನೀನು ಗಳಿಸೋದ್ರಲ್ಲಿ ಸ್ವಲ್ಪ ನೀನು ಖುಷಿ ಪಡಿ, ನೀನು ಸ್ವಲ್ಪ ಆನಂದ ಪಡಿ. ಬಟ್ ನೀನು ಎಲ್ಲ ದುಡ್ಡು ಕಷ್ಟಪಟ್ಟು ದುಡಿದಿದ್ದ ಹಣ ನೀನು ಏನು ಎಂಜಾಯ್ ಮಾಡಿಲ್ಲ ನಂಗೆ ಒಂದೇ ಕೂಡಲ್ಲಿ ಇಟ್ಟಾಗ, ನಿನ್ನ ಮಕ್ಕಳು ನೀನು ಸತ್ತಾಗ ನಿನ್ನ ಮಕ್ಕಳು ಅನುಭವಿಸುತ್ತಿದ್ದಾರೆ, ಅದನ್ನು ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡು ನಿನ್ನ ಹತ್ರ ಇರೋದಿಲ್ಲ ಅಂದರೆ ನೀನು ಫೇಲ್ ಆಗ್ತದೆ. ಹೌದು. ಈ ಸೊಸೈಟಿ ಬಗ್ಗೆ ನೀನು ಆಲೋಚನೆ ಮಾಡಬೇಡ. 4 ಜನ ಏನು ಅನ್ಕೋತಾರೆ ಆಲೋಚನೆ ಮಾಡಬೇಡ. ನಿನ್ನ ಫ್ಯಾಮಿಲಿ ಏನು ಅನ್ಕೋತಾರೆ ಅನ್ನೋದು ನೀನು ಆಲೋಚನೆ ಮಾಡಬೇಡ. ಫಸ್ಟ್ ಆಫ್ ಆಲ್ ನೀನು ಹೇಗಿರುತ್ತೆ ಅನ್ನೋದು ನಿನ್ನ ಕೈಯಲ್ಲಿದೆ. ನೀನು ಯಾವ ಥರ ಇರಬೇಕು ಅನ್ನೋದು ನಿನ್ನ ಕೈಯಲ್ಲಿದೆ. 100% ನಿನ್ನ ಕ್ಯಾರೆಕ್ಟರ್ ಏನು, ನಿನ್ನ ಮನಸ್ಸು ಏನು, ನೀನು ಎಷ್ಟು ಜನ ಒಳ್ಳೆ ಮಾಡಿದೆ, ಎಷ್ಟು ಜನ ಕೆಟ್ಟವರು ಮಾಡಿದ್ದೀರಿ, ನೀನು ಯಾವ ಥರ ಮೋಸ ಮಾಡ್ತೀವಿ, ಯಾವ ಥರ ಇಲ್ಲ, ನೀನು ಎಷ್ಟು ಥರ ಸುಳ್ಳು ಹೇಳಿದೆ, ಎಷ್ಟು ಸರ್ಕಾರಿ ಹೇಳಿದೆ, ಇವೆಲ್ಲ ನಿನಗೆ ಗೊತ್ತಾಗುತ್ತೆ. ಇನ್ನೊಬ್ಬರಿಗೆ ಗೊತ್ತಾಗೋದು. ಯಾಕೆಂದರೆ ನೀನೇನು ನಿನಗೆ ಗೊತ್ತಿರಬೇಕು. ಪ್ರತಿಯೊಂದು ವ್ಯಕ್ತಿಯಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಾಗುತ್ತೆ. ಯಾವತ್ತೂ ಕೂಡ 4 ಜನ ನಿನ್ನನ್ನು ಬೈದಾರೆ ಅಂತ ನೀನು ಸೆಲ್ಫ್ ಮೋಟಿವೇಶನ್ ಕೆಳಗಡೆ ಹಾಕಿ ಮಾಡ್ಕೋಬೇಡ. ಇರುತ್ತೆ ಹೋಗೋದು ಬರುತ್ತೆ. ಬಿಂದಾಸ್ ಆಗಿ ಬದುಕಿರಿ. ಏನೇ ಇರಲಿ ಏನೇ ಬಿಡಲಿ, ಅದು ಲೈಫ್ ಅಂದರೆ ತುಂಬ ಕಷ್ಟವಾಗುತ್ತೆ. ಕಷ್ಟ ಅನ್ಕೊಂಡ್ರೆ ಕಷ್ಟ ಇರುತ್ತೆ, ಸುಖ ಅನ್ಕೊಂಡವರಿಗೆ ಸುಖ ಇರುತ್ತೆ. ಪ್ರತಿಯೊಂದು ದಿನನೂ ಸುಖ ಸಿಗಬೇಕಂದ್ರೆ ಬೋರ್ ಬರುತ್ತೆ. ಈ ವಿಡಿಯೋ ಪೂರ್ತಿ ನೋಡೋಕ್ಕೆ ತುಂಬ ಜನಕ್ಕೆ ಬೋರ್ ಬರುತ್ತೆ, ಯಾರು ನೋಡೋದಿಲ್ಲ. ಬಟ್ ಪರವಾಗಿಲ್ಲ. ಯಾಕಂತಂದ್ರೆ ಎಲ್ಲರೂ ಒಂದೇ ರೀತಿ ಇರೋದು, ಎಲ್ಲರಿಗೂ ಒಂದೇ ಇಂಟ್ರೆಸ್ಟ್ ಇರುತ್ತಾ? ಇರೋದಿಲ್ಲ. ಸೊ ಹಾಗಂದ ಮೇಲೆ ಕೆಲವೊಬ್ಬರಿಗೆ ಸೈಲೆಂಟ್ ಆಗಿ ಇದ್ದು ನೋಡ್ತಾರೆ, ಕೆಲವೊಂದು ಸಾರಿ ಹಾರರ್ ಆಗಿ ಮೂವಿ ನೋಡಿರ್ತಾರೆ. ಅನಿಸ್ತಿರ್ಬೋದು ನೀವು ಬೋರ್ ಅನಿಸ್ತಿರ್ಬೋದು, ಆದ್ರೂ ಪರವಾಗಿಲ್ಲ. ಕೆಲವೊಬ್ಬರು ನೋಡ್ಬೇಕಂತ ನೋಡುತ್ತಾರೆ. ಅವ್ರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೇಳ್ಬೇಕಾಗಿದ್ದು ಒಂದೇ ವಿಷಯ, ನೀನು ಬದಲಾವಣೆ ಆಗಬೇಕು. 4 ಜನ ನಿನ್ನ ಹತ್ರ ಬರಬೇಕು, ಎಲ್ಲರೂ ನಿನ್ನ ಹತ್ರ ಬರ್ಬೇಕಂದಾಗ ಅವ್ರಿಗಿನ ಒಂದು ಪಟ್ಟು ಮೇಲೆ ಇರಬೇಕು. ನೀನು ಒಂದು ಒಳ್ಳೆ ಸ್ಥಾಯಿಯಲ್ಲಿ ಇರಬೇಕು. ಒಂದು ರಿಚ್ ಪೀಪಲ್ ಆಗಿದ್ದಾಗ 10 ಜನ ಅಲ್ಲ 100 ಜನ ಬರುತ್ತಾರೆ. ನಿನ್ನ ಮಾತಿಗೆ ಯಾವುದು ಮೀರೋದಿಲ್ಲ. ಯಾಕೆಂದ್ರೆ ದುಡ್ಡು ಇರುತ್ತೆ. ಸೊ ಪ್ರತಿಯೊಂದು ದುಡ್ಡಿಂದೇ ಆಗುತ್ತೆ. ಕೆಲವೊಂದು ಹೇಳ್ತಾರೆ ದುಡ್ಡು ಇಲ್ಲದ್ರೆ ಯಾವುದೂ ಆಗಲ್ಲ, ಕೆಲವೊಂದು ಆಗೋದಿಲ್ಲ. ಯಾಕಾಗೋದಿಲ್ಲ? ಮನುಷ್ಯಗೆ ಖರೀದಿ ಮಾಡ್ತಾ ಇದ್ದಾರೆ ದುಡ್ಡು ಕೊಟ್ಟು. ನೀನು ಪಾರ್ಟಿಯಲ್ಲಿ ನೋಡು, ರಾಜಕೀಯದಲ್ಲಿ ನೋಡು, MLA ಖರೀದಿ ಮಾಡ್ತಾರೆ, MP ಖರೀದಿ ಮಾಡ್ತಾ ಇದ್ದಾರೆ ದುಡ್ಡು ಕೊಟ್ಟು. ಸಿಂಪಲ್. ದುಡ್ಡು ಇಲ್ಲದೇ ಈ ಪ್ರಪಂಚನೇ ಇಲ್ಲ. ನೀನು ಇರೋ ತನಕ ಮಾತ್ರ ದುಡ್ಡು ಗಳಿಸು, ಎಂಜಾಯ್ ಮಾಡು. ಬಟ್ ನೀನು ಪ್ರತಿಯೊಂದು ₹1 ಖರ್ಚು ಮಾಡೋದಂಗ ನೀನು ಎಲ್ಲಾನು ಸೇವಿಂಗ್ ಮಾಡ್ಕೊಂತ ಇದ್ದಾಗ ನೀನು ಪುಟ್ಟಕ್ಕೆ ಸತ್ತೋದಾಗ ಯಾರು ಅನುಭವಿಸ್ತಾರೆ? ನೀನು ಕಷ್ಟಪಟ್ಟಿದ್ದಾನೆ ನೀನೇ ಅನುಭವಿಸಿರ್ಲಿಕ್ಕಿಲ್ಲ, ನಿನ್ನ ಮಕ್ಕಳು ಅನುಭವಿಸ್ತಾರೆ. ಆ ಮಕ್ಕಳನ್ನು ಕರೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಮಕ್ಕಳು ಕೂಡ ತಿಂದು ತಿರುಗಾಡ್ತಾ ಇದ್ದಾರೆ. ಸೊ ಕೆಲವೊಂದು ಸಾರಿ ಏನು ಅನ್ಸುತ್ತೆ ಅಂತಂದ್ರೆ, ನೀವು ಮಾಡಿದ ಕಷ್ಟಗಳು ಕೂಡ ಯಾರೋ ಎತ್ಕೊಂಡು ಹೋಗುತ್ತಾರೆ.
ಸೊ ಸಿಂಪಲ್ ಆಗಿ ಹೇಳ್ಬೇಕಾಗಿದ್ರೆ ಜೀವನ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ ಎಲ್ಲಕ್ಕಿಂತ ಮೊದಲ ಕಂಟ್ರೋಲ್ ಇರಬೇಕು. ಕಂಟ್ರೋಲ್ ನಾಲಿಗೆ ಇರಬೇಕು. ಎಲ್ಲಿ ಅಹಂಕಾರ ತೋರಿಸ್ಬಾರ್ದು. ಯಾರೇ ಏನಂತ ಅಂದ್ರೆ ಕೆಲವೊಂದು ಸಾರಿ ರಿಯಾಕ್ಟ್ ಆಗಬೇಕು, ಕೆಲವೊಂದು ಸಾರಿ ಬಿಡಬೇಕು. ಪ್ರತಿಯೊಂದು ಜಾಗದಲ್ಲಿ ನಾನು ಯಾಕೆ ಅನ್ಸ್ಕೋಬೇಕು ಅಂತ ಪ್ರತಿಯೊಂದು ಜಾಗದಲ್ಲಿ ರಿಯಾಕ್ಟ್ ಆಗಿದ್ರೆ 10 ಜನದಾಗ ಒಬ್ಬವನ ಕಿರಿಕ್ ಇರುತ್ತಾನೆ, ನಿನ್ನ ಜೀವನ ಹಾಳು ಮಾಡುತ್ತಾನೆ. ಸೊಸೈಟಿ ಬಗ್ಗೆ ಮಾತಾಡ್ಬೇಕಂತ ಈ ಸೊಸೈಟಿ 4 ಜನ ಹೇಗಾದ್ರೂ ಮಾಡ್ಕೊತಾರೆ, ಅದು ನಿನಗೆ ಅನವಸರ. ನಿನ್ನ ಬಗ್ಗೆ ನೀನು ನೋಡ್ಕೊಂಡು ನೀ ಯಾವ ತರ ಫೀಲ್ ಆಗ್ತಾ ಇದೆ. 4 ಜನ ಇವತ್ತ ಚೆನ್ನಾಗಿ ಮಾತಾಡ್ತಾರೆ, 4 ಜನ ಇವತ್ತು ಕೆಟ್ಟರು ಮಾತಾಡ್ತಾರೆ. ಯಾವಾಗ ಸ್ಪಾಟ್ನಾಗ ಚೇಂಜ್ ಆಗ್ಬಿಡುತ್ತಾರೆ. 4 ಜನ ಮಾತು ಕೇಳಬೇಡ, ನಿನ್ನ ಮಾತು ಕೇಳು. ನಾನು ಮೋಟಿವೇಶನ್ ಹೇಳ್ತೀನಿ ಬಿಡ್ತೀನಿ ಪಕ್ಕ ಬಿಟ್ಟು ಸ್ವಲ್ಪ ನಾನು ಏನೋ ಒಂದು ಮನಸ್ಸಿಂದ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೀನು ಗೋಲ್ ಇಟ್ಕೊಂಡಾಗ ಒಂದ್ ತಿಂಗಳಿಗೆ ಒಂದೇ ಗೋಲ್ ಇಟ್ಕೊ, 100 ಇಟ್ಕೋಬೇಡ. ಒಂದ್ ತಿಂಗಳದಾಗ ಒಂದು ಗೋಲ್ ಇಟ್ಕೊಂಡಾಗ ಅದು ಆಗುತ್ತಾ ಆಗಲ್ಲ, ಗಟ್ಟಿ ಪ್ರಯತ್ನ ಮಾಡಿ 100% ಆಗುತ್ತೆ. ಒಂದ್ ವೇಳೆ ಆಗಿಲ್ಲ ಅಂದ್ರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ಇವತ್ತಿಲ್ಲ ನಾಳೆ ಆಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.